ಡಿಕೆ ಶಿವಕುಮಾರ್ಗೆ ಡಿಚ್ಚಿ ಕೊಟ್ಟಂತಹ ನಟ ಜಗ್ಗೇಶ್ ನಟ್ಟು ಬೋಲ್ಟು ಬಗ್ಗೆ ಮಾತನಾಡಿದಂತಹ ಡಿಕೆ ಚಿತ್ರರಂಗದ ನಟರ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ. ಹೆಂಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ರು. ಇದಕ್ಕೆ ಟ್ವೀಟ್ ಮೂಲಕ ಡಿಚ್ಚಿ ಕೊಟ್ಟಿರುವಂತಹ ನಟ ಜಗ್ಗೇಶ್ ಕಾರ್ಯಕ್ರಮ ನಿಗದಿಯಾಗಿದ್ದು 7 ಗಂಟೆಗೆ, ನಮಗೆ ಆಹ್ವಾನ ಪತ್ರಿಕೆ ತಲುಪಿದ್ದು 6 ಗಂಟೆಗೆ. ಸಾವಿನ ಅಂಚಿನ ಚಿತ್ರಕ್ಕೆ ಬೋಲ್ಟ್ ಇಲ್ಲ ಹೀಗಂತ ನಟ ಜಗ್ಗೇಶ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಎಸ್, ಅವ್ರವ್ರು ಕಿತ್ತಾಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಆಡಿರಬಹುದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಟ್ಟು ಬೋಲ್ಟು ಅಂತ ಯೂಸ್ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, ನಟ್ಟು ಬೋಲ್ಟು ಬಗ್ಗೆ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಟ್ವೀಟ್ನ ಮೂಲಕ ಯಾರು ಜಗ್ಗೇಶ್ ಅವರು ಮಾತನ್ನ ಆಡಿದ್ದಾರೆ. ನಮ್ಗೆ ಆಹ್ವಾನ ಪತ್ರಿಕೆ ಬಂದಿದ್ದೇ 6 ಗಂಟೆಗೆ, ಕಾರ್ಯಕ್ರಮ ಇದ್ದಿದ್ದು 7 ಗಂಟೆಗೆ, 1 ಅವರಲ್ಲಿ ಬರಬೇಕು, ಇದು ಆಗೋಗ ಬದುಕ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೋಪ ಮಾಡಿಕೊಂಡು ಟ್ವಿಟ್ಟರಲ್ಲಿ ಟ್ವೀಟ್ ಮಾಡಿದ್ದಾರೆ. ನಟ ಜಗ್ಗೇಶ್ ಅವರ ಟ್ವೀಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಕಾರ್ಯಕ್ರಮ 7 ಗಂಟೆಗೆ ಆಹ್ವಾನ ಪತ್ರಿಕೆ ತಲುಪಿದ್ದು 6 ಗಂಟೆಗೆ. ಜೊತೆಗೆ ಒಗ್ಗಟ್ಟಿಲ್ಲ, ಸಂವಾದವಿಲ್ಲ, ಒಟ್ಟಾರೆ ಕಲಾವಿದರ ಸಂಘವೇ ಕಣ್ಮರೆ, ಕನ್ನಡ ಚಿತ್ರರಂಗದ ಅವಸಾನ, ಕರ್ನಾಟಕದಲ್ಲಿ ಯಾವ ಕಲಾವಿದರು ಏನಾಗಿದ್ದಾರೆ, ಕಲಾವಿದರಾದ ನಮಗೆ ಮಾಹಿತಿ ಇಲ್ಲ, ಸಾವಿನ ಅಂಚಿನ ಚಿತ್ರಕ್ಕೆ ಬೋಲ್ಟ್ ಇಲ್ಲ ಅನ್ನೋ ಟೈಟ್ ಮಾಡಿ ಏನು ಪ್ರಯೋಜನ ಅಂತ ಕೇಳಿದ್ದಾರೆ. ಅವ್ರವ್ರು ಜಗಳ ಆಡ್ಕೊಂಡಿದ್ದಾರೆ. ಏನೋ ಡಿ ಕೆ ಶಿವಕುಮಾರ್ ಅವರು ಏನೋ ಮಾತಾಡಬೇಕಾದ್ರೆ ಏನೋ ನಟ್ಟು ಬೋಲ್ಟು ಅನ್ನೋ ಮಾತುಗಳನ್ನ ಆಡಿದ್ದಾರೆ. ಅದಕ್ಕೆ ಜಗ್ಗೇಶ್ ಅವರು ಕೋಪ ಮಾಡಿಕೊಂಡು ಅಥವಾ ಸ್ವಲ್ಪ ಗರಂ ಆಗಿ ಟ್ವೀಟ್ನ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ. ಚಿತ್ರರಂಗದಲ್ಲಿ ಒಗ್ಗಟ್ಟು ಇಲ್ಲ, ಸಂವಾದವಿಲ್ಲ, ಯಾವ ಕಲಾವಿದರು ಏನಾಗಿದ್ದಾರೆ, ಕಲಾವಿದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಸಾವಿನ ಅಂಚಿನ ಚಿತ್ರರಂಗಕ್ಕೆ ಬೋಲ್ಟ್ ಇಲ್ಲ, ಇನ್ನು ಟ್ವೀಟ್ ಮಾಡಿ ಏನ್ ಪ್ರಯೋಜನ ಹಿಂಗಂತ ಡಿ ಕೆ ಶಿವಕುಮಾರ್ಗೆ ಡಿಚ್ಚಿ ಕೊಟ್ಟು ಮಾತನ್ನ ಮುಂದುವರಿಸಿದ್ದಾರೆ. ಶನಿವಾರ ಫಿಲ್ಮ್ ಫೆಸ್ಟ್ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಈ ಒಂದು ಮಾತನ್ನ ಆಡಿದ್ದಾರೆ. ನಟರು ಗೈರಾಗಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಎಸ್, ಶನಿವಾರ ಫಿಲ್ಮ್ ಫೆಸ್ಟ್ ಉದ್ಘಾಟನೆಯನ್ನ ಮಾಡಿದ್ದಾರೆ. ಒಂದಿಷ್ಟು ಜನ ನಟರು ಗೈರಾಗಿರೋದ್ರಿಂದ ಅಸಮಾಧಾನವನ್ನ ನಾನು ಹೇಳಿಲ್ವಾಗ್ಲೇ, ಏನೋ ಕೋಪದಲ್ಲಿ, ಸಿಟ್ಟಲ್ಲಿ, ಬೇಜಾರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರ್ತಾರೆ. ಸುಮ್ಮನೆ ಏನು ಮಾತಾಡಿರಲ್ಲ, ಅವರು ಯಾರು ಬಂದಿರಲಿಲ್ಲ, ಅದಕ್ಕೋಸ್ಕರ ಅವರು ಏನಪ್ಪ ಫಿಲ್ಮ್ ಫೆಸ್ಟ್ಗೆ ನಟಿಯರೇ ಇಲ್ಲ ಅಂತ ಅಂದಮೇಲೆ ಹೆಂಗೆ ಅನ್ನೋ ಕಾರಣಕ್ಕೋಸ್ಕರ ನಟ್ಟು ಬೋಲ್ಟು ಅನ್ನುವಂಥ ವಿಚಾರಗಳನ್ನ ಆಡಿದ್ದಾರೆ. ಅದಕ್ಕೆ ಜಗ್ಗೇಶ್ ಅವರು ಟ್ವೀಟ್ನ ಮೂಲಕ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. 7 ಗಂಟೆಗಿರೋದು ಫಂಕ್ಷನ್ನು, 6 ಗಂಟೆಗೆ ತೊಗೊಂಡು ಬಂದು ಪತ್ರಿಕೆ ಕೊಟ್ಬಿಟ್ರೆ ಏನು 1 ಅವರಲ್ಲಿ ರೆಡಿ ಹಾಕೊಂಡು ಬರೋಕಲ್ಲ, ಸಾಧ್ಯ ಆಗುತ್ತಾ ಅದು ಅಂತ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದೇನಷ್ಟು ಇಂಪಾರ್ಟೆಂಟ್ ಅಂತ ಏನು ಇಲ್ಲ. ಯಾಕಂತಂದರೆ ಯಾಕೆ ಹೋಗಿಲ್ಲ ಅಂತ ಕೇಳೋ ಕ್ವಶನ್ನು, ಯಾಕೆ ಬಂದಿಲ್ಲ ನೀವು ಅಂತ ಕೇಳೋ ಪ್ರಶ್ನೆ ಮಾಡಲೇಬೇಕು ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಉತ್ತರವನ್ನು ನಟ ಜಗ್ಗೇಶ್ ಕೊಟ್ಟಿದ್ದಾರೆ ಅಷ್ಟೇ.